ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯೆಗಳ ಕಥೆ ಅಧ್ಯಾಯವನ್ನು ಮುಂದುವರಿಸೋಣ. ಹಿಂದಿನ ಒಂದು ಅವಧಿಯಲ್ಲಿ ನಾವು ರೋಮನ್ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವುಗಳನ್ನು ಯಾವ ರೀತಿ ಪ್ರತಿನಿಧಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ವಿ. ಇನ್ನಷ್ಟು ಸಮಸ್ಯೆಗಳನ್ನ ಬಿಡಿಸೋಣ. ನೋಡ್ರಿ, 1365 ಇದೆ. ಇದನ್ನು ರೋಮನ್ ಸಂಖ್ಯೆಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ. 1365 ಇದೆ. ಇದನ್ನು ಒಡೆದು ಬರೆದ್ರೆ 1000 ಸಪ್ರೇಟ್ ಮಾಡಿರಿ, 300 ಸಪ್ರೇಟ್ ಮಾಡಿರಿ, ಇನ್ನೇನು ಮಾಡೋರು ಹೇಳ್ರಿ, 61. ಆಮೇಲೆ ಲಾಸ್ಟ್ ಎಷ್ಟು ಬರೀಬೇಕು, 5 ಬರೀಬೇಕು. 60 ಪ್ಲಸ್ ಎಷ್ಟು, 5 ಅಂತಕ್ಕಂಥದ್ದನ್ನು ನೋಡ್ತೀವಿ. ಈಗ 1000 ಹೆಂಗೆ ಬರೀತೀರಿ, ಎಮ್ ಬರಿತೀರಿ. 300 ಹೆಂಗೆ ಬರೀತೀರಿ, ಸಿ 3 ಸಲ ಬರೀಬೇಕು. 60 ಹೆಂಗೆ ಬರೀತೀರಿ, 50 ಪಕ್ಕ ಎಷ್ಟು ಬರೀಬೇಕು, 50 ಪಕ್ಕ 10 ಬರೀಬೇಕು, ಅಂದರೆ ಎಕ್ಸ್ ಬರೀಬೇಕು. 5 ಹೆಂಗೆ ಬರೀತೀರಿ, ಪಿ ಬರೆದು ಅದ್ರ ಮುಂದೆ ಒಂದು ಗೆರೆ ಎಳಿತೀರಿ. ವಿ ಅಷ್ಟ, ಸಾರಿ, ಆರ್ ಆತಲ್ಲ ಅದು, ಇದು ವಿ ಅಷ್ಟಲ್ಲ, ಸರಿ. ಈಗ ಇವನ್ನೆಲ್ಲವೂ ಸೇರಿಸಿ ಬರೆದ್ಬಿಟ್ರೆ ರೋಮನ್ ಸಂಖ್ಯೆ ಅಂತ ಸಿಕ್ಬಿಡ್ತದೆ. ಎಮ್ ಸಿ ಎಲ್ ಎಕ್ಸ್ ವಿ. ನೋಡ್ರಿ, ಸರಿ ಐತಿ ಅಲ್ವ. ಎಮ್ ಸಿ ಎಲ್ ಎಕ್ಸ್ ವಿ ಸರಿ ಐತಿ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಎಷ್ಟೈತಿ ಅಂದ್ರೆ 3752 ಐತಿ. 3752 ಹೊಡಿರಿ. 3000 ಸಪ್ರೇಟ್ ಮಾಡ್ಕೊಡಿ. 752 ಐತಿ. 700 ಸಪ್ರೇಟ್ ಮಾಡಿರಿ. ಆಮೇಲೆ 50 ಸಪ್ರೇಟ್ ಮಾಡಿರಿ. ಆಮೇಲೆ ಎಷ್ಟು ಮಾಡ್ತೀರಿ, 2 ತಗೋರಿ. 3752 ಆಕತಿ, ಎಲ್ಲ ಕೂಡಿಸಿದ್ರಿ. 3000 ಹೆಂಗೆ ಬರೀನು, ಎಮ್ ಎಷ್ಟು ಸಲ ಬರೀಬೇಕು, 3 ಬಾರಿ ಪುನರಾವರ್ತನೆಗೆ ಅಲಾವ ಐತಿ. ಎಮ್ 3 ಸಲ ಬರೀಬೋದು. ಬಸ್ 700 ಹೆಂಗೆ ಬರೀತೀರಿ, 500 ಬಾಜುಕ್ಕೆ 200 ತೊಗೊಳ್ಳೋಣ. ಡಿ ಅಂದ್ರೆ 500, ಇನ್ನು 200 ಅಂದರೆ ಎಷ್ಟು, ಸಿ ಮತ್ತು ಸಿ. 50 ಹೆಂಗೆ ಬರೀತೀರಿ, ಅಲ್ಲ 2 ಸರಿ ಐತಿಲ್ಲ. 2 ಅಂದರೆ ಹೆಂಗೆ ಬರೀತೀವಿ. ಈಗ ಅಷ್ಟು ಸೇರಿಸ್ಕೊಂಬಿಡ್ರಿ. ಎಮ್ ಡಿ ಸಿ ಎಲ್ ಐ. ನೋಡ್ರಿ, ಸರಿ ಆಯ್ತೋ ಇಲ್ಲೋ. 3 ಸಲ ಎಮ್, ಡಿ ಸಿ ಎಲ್ ಐ. ಇದಿಷ್ಟು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲೇ ರೋಮನ್ ಅಂಕಿ ಒಳಗೆ ಕೊಟ್ಟಿದ್ದಾರೆ. ಎಮ್ ಡಿ ಸಿ ಎಕ್ಸ್ ಸಿ ಐ ವಿ. ಇದನ್ನ ಎದ್ರಾಗ ಬರೀಬೇಕಾಗೈತಿ, ಹಿಂದೂ ಅರೇಬಿಕ್ದೊಳಗೆ ಬರೀಬೇಕಾಗೈತಿ. ಇಲ್ಲಿ ಹೆಂಗೆ ಹೊಡ್ಕೋಬೇಕು ಒಂದು ಸ್ವಲ್ಪ ನೋಡ್ರಿ. ಡಿದ ಹಿಂದಂತೂ ಎಮ್ ಬರಂಗಿಲ್ಲ, ಯಾಕಂದ್ರೆ ಡಿಕ್ಕಿಂತನೂ ಎಮ್ ದೊಡ್ಡದು. ದೊಡ್ಡ ಸಂಖ್ಯೆ ಮುಂದಿರ್ತೈತಿ, ಸಣ್ಣದು ಯಾವಾಗಲೂ ಅದರ ಹಿಂದಿರ್ತೈತಿ. ಅಂದರೆ ಇಲ್ಲಿ ಹೊಡೆದು ಬಿಡೋಲ್ಲ. ಎಮ್ ಬೇರೆ ಆಗಬೇಕು, ಡಿ ಬೇರೆ ಆಗಬೇಕು. ಸಿ ಏನಾರ ಎಕ್ಸ್ದ ಹಿಂದೆ ಬರೋಕ್ಕೆ ಸಾಧ್ಯ ಐತೇನು, ಎಕ್ಸ್ 10 ಸಿ 100 ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಸಪ್ರೇಟ್ ಇರ್ಬೇಕಾ. ಸಿದ ಹಿಂದೆ ಎಕ್ಸ್ ಬರ್ಬೋದಲ್ಲ, ಸಿದ ಹಿಂದೆ ಎಕ್ಸ್ ಬರ್ಬೋದಲ್ಲ, ಅಂದರೆ ಹಿಂಗೆ ಹೊಡಿರಿ. ಇಷ್ಟು ಪಾರ್ಟ್ ಮಾಡ್ಕೊರಿ. ಇದ್ರಾಗ ಪಾರ್ಟ್ ಮಾಡ್ಕೊಂಡು ಬರ್ಕೋತ ಹೋಗೋಣ. ಎಮ್ ಅಂದರೆ ಎಷ್ಟು, 1000. ಡಿ ಅಂದರೆ ಎಷ್ಟು, 500. ಆಮೇಲೆ ಇದನ್ನ ನಾನು ಹೆಂಗೆ ಬರೆದಿದ್ರೆ ಒಳ್ಳೇದಿತ್ತಲ್ಲ, ಒಂದು ನಿಮಿಷ. ಇಲ್ಲಿ ತೋರಿ, 500. ಆಮೇಲೆ ಎಕ್ಸ್ ಸಿ ಅಂದರೆ ಎಷ್ಟು, ಅದು 100 ಅಲ್ರಿ. ಈ ಪೋರ್ಷನ್ದಾಗಿಂದ ಅಷ್ಟ ನೋಡ್ರಿ. ಎಕ್ಸ್ ಸಿ ಅಂದರೆ ಎಷ್ಟು, ಅದು ಡಿ ಆದ್ಮೇಲೆ ಸಿ 100 ಅಲ್ಲ ಇದು. ಎಸ್, ನೀವು ಕರೆಕ್ಟ್ ಹೇಳತ್ತೀರಿ. ಅದ್ರ ಮುಂದೆ ಎಕ್ಸ್ ಸಿ ಅಂದರೆ ಎಷ್ಟು, ಅದು 90. ಸರಿ. ಐ ವಿ ಅಂದ್ರೆ 4 ಅಷ್ಟು ಕೂಡಿಸಿ ಹೇಳಕ್ಕೆ ಬರ್ತೈತೇನ. 1694. ನೋಡ್ರಿ, ಏನಾರ ಡೌಟ್ ಇದ್ರೆ ಕೇಳ್ರಿ, ಬರ್ಕೋಬೇಕೆಲ್ಲರೂ, ತಿಳಿತಿಲ್ಲ. 1694. ಸರಿ. ಇನ್ನು ಮುಂದೆ ನೋಡ್ರಿ. ಎಮ್ ಸಿ ಎಕ್ಸ್ ಎಲ್ ಐ. ಇದನ್ನ ನಾವು ಇದ್ರಾಗ ಬರಿಬೇಕಾಗೈತಿ, ಹಿಂದೂ ಅರೇಬಿಕ್ದಾಗ ಬರಿಬೇಕಾಗೈತಿ. ಹೊಡಿತೀರಿ ಹೆಂಗೆ, ಎಮ್ 2 ಸಲ ಜೋಡಿ ಬರಿಬೋದಲ್ಲ. ಸಿ ಎಮ್ ಜೋಡಿ ತೊಗೋಬೋದನ, ತೊಗೋಬೋದಲ್ಲ, ಹೌದಿಲ್ಲ. ಯಾಕಂದ್ರೆ ಎಮ್ 1000, ಅದರ ಹಿಂದೆ 100 ಅಂದರೆ 900 ಆಕತ್ತಿದೆ, ಹೌದು. ಎಕ್ಸ್ ಎಲ್ ಜೋಡಿ ತೊಗೋಬೋದು. ಎಕ್ಸ್ ಹಿಂದೆ ಎಲ್ಲದಿಂದ ಎಕ್ಸ್ ಬರಿಬೋದಲ್ಲ. ಅಂದರೆ ಇಲ್ಲಿ ಬ್ರೇಕ್ ಮಾಡ್ಕೋರಿ. 1 2 3 4 ಪಾರ್ಟ್ ಆಗ್ತಾವೆ. ಇದನ್ನು ಹೊಡೆದು ಬರ್ರಿ. ಎಮ್ ಅಂದರೆ ಎಷ್ಟು, 2000. ಸಿ ಎಮ್ ಅಂದರೆ ಎಷ್ಟು, 900. ಎಕ್ಸ್ ಎಲ್ ಅಂದರೆ ಎಷ್ಟು,
ಆಮೇಲೆ 3 ಸಲ ಐ ಅಂದರೆ ಎಷ್ಟದ ಎಷ್ಟಾಯ್ತು ನೋಡ್ರಿ 2943 ಸರಿ ಐತಿ 2943 ಎಸ್ ಕರೆಕ್ಟ್ ಐತಿ. ಮುಂದಿನ ಪ್ರಶ್ನೆ ನೋಡ್ರಿ, ಬೆಲೆ ಕಂಡುಹಿಡಿರಿ ಅಂತ ಐತಿ, ಕೂಡಿಸೋದು ಐತಿ. ಇಲ್ಲಿ ಮೊದಲನೇ ಆಪ್ಷನ್ ಇಲ್ಲಿ ತೊಗೊಂಡು ನೋಡ್ರಿ, ಎಲ್ ಎಕ್ಸ್ ವಿ ಐತಿ, ಆಮೇಲೆ ಎಕ್ಸ್ ಎಕ್ಸ್ ಐ ವಿ. ಇದನ್ನೇನು ಮಾಡ್ಬೇಕಾಗಿತ್ತು, ಕೂಡಿಸ್ಬೇಕಾಗಿತ್ತು. ಈಗ ನಾವು ಎಲ್ ಎಕ್ಸ್ ವಿ ಬೆಲೆ ಅಷ್ಟೇ ಬರ್ಕೊಳ್ಳೋಣ ಸಪ್ರೇಟ್. ಎಲ್ ಎಕ್ಸ್ ವಿ ಅಂದರೆ ಎಷ್ಟು ಬರ್ತೈತೆ ಹೇಳ್ರಿ, ಇದನ್ನ ಹೆಂಗೆ ಹೊಡಿತೀರಿ? ವಿದ ಹಿಂದಂತೂ ಎಕ್ಸ್ ಬರಂಗಿಲ್ಲ, ಹೌದಿಲ್ಲ? ವಿದ ಹಿಂದೆ ಏನು ಬರಂಗಿಲ್ಲ, ಎಕ್ಸ್ ಬರಂಗಿಲ್ಲ. ಎಲ್ ಎಕ್ಸ್ ವಿ ಅಂದರೆ ಹೆಂಗೆ ಬಡಿತೀರಿ ಹೇಳ್ರಿ? ಇದು ಸಪ್ರೇಟ್ ಅಲ್ಲ, 3 ಸಪ್ರೇಟ್ ತೊಗೋಬೇಕಾಕತ್ತಿಲ್ಲಿ. ಎಲ್ ಎಕ್ಸ್ ವಿ ಅಂದ್ರೆ ಎಲ್ 50, ಎಕ್ಸ್ ಅಂದರೆ ಎಷ್ಟು 10, ವಿ ಅಂದರೆ ಎಷ್ಟು 5, ಅಂದರೆ ಟೋಟಲ್ ಎಷ್ಟು ಆಗ್ತದ 65 ಆಯ್ತು. ಎಕ್ಸ್ ಎಕ್ಸ್ ಐ ವಿ ಅಂದರೆ ಎಷ್ಟು ಆಯ್ತು ನೋಡ್ರಿ, ಇದನ್ನ ಹೆಂಗೆ ಹೊಡಿತೀರಿ? ಎಕ್ಸ್ ಎಕ್ಸ್ ಜೋಡಿ ಎಷ್ಟು ಆತ 20 ಆಯ್ತು, ಮುಂದಿಂದ ಎಷ್ಟು 4 ಅಂದರೆ ಎಷ್ಟು ಆಗ್ತದು 24. 65ಕ್ಕೆ 24 ಕೂಡ್ಸಕ್ಕೆ ಬರ್ತೈತಿ? 65ಕ್ಕೆ 24 ಕೂಡಿಸ್ರಿ ಎಷ್ಟು 89 ಹೌದಾ ಇಲ್ಲ? 89 ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಬರ್ಕೋರಿ. ಸರಿ, ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಇದನ್ನು ಯಾವ ರೀತಿ ಮಾಡ್ಬೋದು ನೋಡ್ರಿ. ಇಲ್ಲೇ ಇನ್ನೊಂದು ಐತಲ್ಲ, ಎಮ್ ಡಿ ಸಿ ಸಿ ಎಕ್ಸ್ ಎಮ್ ಡಿ ಸಿ ಸಿ ಎಕ್ಸ್ ಐ ಐತಿ. ಇಲ್ಲಿ ಎಮ್ ಸಪ್ರೇಟ್ ಮಾಡ್ಕೊರಿ, ಡಿ ಸಪ್ರೇಟ್ ಮಾಡ್ಕೊರಿ, ಸಿ ಸಿ ಎರಡು ಅವು ಸಪ್ರೇಟ್ ಮಾಡ್ಕೊರಿ, ಆಮೇಲೆ ಎಕ್ಸ್ ಅಂದ್ರೆ 10, ಆಮೇಲೆ 2 ಅಂತಕ್ಕಂಥದ್ದು ನೋಡ್ತೀವಿ. ಸರಿ, ಇಲ್ಲೇ 24 = ಯಾಕೆ 89 ಬರ್ತೀವಿ ನಾವು ಇಲ್ಲಿ? ಸುಮ್ಮ ಆದ್ರಲ್ಲ ಎಲ್ಲರೂ 24 ಇದ್ರೆ ದಟ್ಟಲ್ಲ ಇದೆ 24. ನಮಗೇನು ಲೆಕ್ಕ ಮಾಡ್ಬೇಕಾಗಿತ್ತು? ಇವೆರಡು ಕೂಡಿಸ್ಬೇಕಲ್ಲ, ಎಲ್ ಎಕ್ಸ್ ವಿ ಪ್ಲಸ್ ಎಕ್ಸ್ ಎಕ್ಸ್ ಐ ವಿ ಇವೆರಡು ಕೂಡಿಸ್ರ 65 + 24 ಎಷ್ಟು 89 ಅಲ್ಲ? ಹಿಂಗೆ ಬರಿಬೇಕಾಗಿತ್ತು, ಅದನ್ನ ಡೈರೆಕ್ಟ್ ಇಟ್ಟಿದ್ದು ನಾವು ಅಷ್ಟೆ. ಆದ್ರೆ ಅದಕ್ಕದು ಸರಿ ಆಗೋದಿಲ್ಲ. ಸರಿ, ಬಿ ಲೆಕ್ಕ ನೋಡ್ರಿ. ಎಮ್ ಡಿ ಸಿ ಸಿ ಎಕ್ಸ್ ಐ ನೋಡ್ರೆ ತಪ್ಪು ಬರ್ಕೋಬಾರ್ದು. ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್ ಕರೆಕ್ಟ್ ಐತೆ ನೋಡ್ರಿ. ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್, ಎಮ್ ಡಿ ಸಿ ಸಿ ಎಕ್ಸ್ ಎಸ್. ಸರಿ, ಒಂದೊಂದು ಸಪ್ರೇಟ್ ತೊಗೊಳ್ಳೋಣ. ಎಮ್ ಡಿ ಸಿ ಸಿ ಎಕ್ಸ್ ಐ ಐ ಹೇಳ್ರಿ, ಹೆಂಗೆ ಹೊಡಿತೀರಿ ಇದನ್ನ? ಡಿದ ಹಿಂದಂತೂ ಇಲ್ಲಿ ನೋಡ್ರಿ, ಡಿದ ಹಿಂದಂತೂ ಏನು ಬರಂಗಿಲ್ಲ ಹೇಳ್ರಿ, ಎಮ್ ಬರಂಗಿಲ್ಲ, ಯಾಕಂದರೆ ಎಮ್ಮ ದೊಡ್ಡದಿದೆ, ಹೌದಾ? ಸಿ ಅಂದರೆ ಎಷ್ಟ 100, ಹಾಂ 100 ಹಿಂದೆ ಡಿ ಬರಂಗಿಲ್ಲ, ಅಂದರೆ ಡಿ ಸಪ್ರೇಟಾಗಿ ತೊಗೋಬೇಕು. ಸಿ ಜೋಡಿ ತೊಗೋಬೋದನ? ಹಾಂ, ಸಿ ಜೋಡಿ ತೊಗೊಳೋನು. ಎಕ್ಸ್ದ ಹಿಂದೆ ಸಿ ಬರಂಗಿಲ್ಲ ಮತ್ತು, ಅಂದರೆ ಇಲ್ಲಿ ಬ್ರೇಕ್ ಆಗ್ತೈತಿ. ಎಕ್ಸ್ದ ಮುಂದೆ 2 ಬರ್ಬೋದಲ್ಲ, ಅದೆಲ್ಲ ಹೊಡೈತಿ, ಹೌದಾ? ಅಂದ್ರೆ ನಾವು ಇದನ್ನ ಹೆಂಗೆ ತೊಗೋಬೇಕು? ಎಮ್ ಅಂದರೆ ಎಷ್ಟು 1000, ಡಿ ಅಂದರೆ ಎಷ್ಟು 500, ಸಿ ಅಂದರೆ ಎಷ್ಟು 200, ಆಮೇಲೆ ಎಕ್ಸ್ ಐ ಅಂದರೆ ಎಷ್ಟು 12 ಅಲ್ಲ? 12 ಹೌದಾ ಇಲ್ಲ? ಸರಿ, 1700 ಎಷ್ಟು ಬಾಯ್ಲೆಕ್ಕ ಆಕೈತಿಲ್ಲ ಕೂಡಿಸಿದ್ರೆ 1712 ಆಕತಿಲ್ಲ ಅದ? ಸರಿ ಐತಿ, 1712 ಕರೆಕ್ಟ್ ಐತಿ. ಇನ್ನು ಎರಡನೇ ಪಾರ್ಟ್ ತೊಗೊಂಡು ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್ ಇದನ್ನ ಹೆಂಗೆ ಹೊಡಿತೀರಿ ಹೇಳ್ರಿ? ಮಾತಾಡ್ರಿ ಸ್ವಲ್ಪ, ಹೆಂಗೆ ಹೊಡಿತೀರಿ? ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್. ಎಮ್ಮದ ಹಿಂದೆ ಏನಾರ ಸಿ ಬರ್ತೈತೆನ? ರೂಲ್ ಇಲ್ಲ, ಸಿ ಬರೋದಿಲ್ಲ ಎಮ್ದಿಂದ. ಏನು ಬರ್ತೈತೆ? ಎಮ್ದ ಹಿಂದೆ ಸಿ ಬರ್ತೈತಿಲ್ಲ, ಎಲ್ಲ ಐತಲ್ಲ. ಆಮೇಲೆ ಸಿದ ಹಿಂದೆ ಎಕ್ಸ್ ಬರ್ತಿಲ್ಲ, ಸಿದಿಂದ ಎಕ್ಸ್ ಬರ್ತಿಲ್ಲ, ಅಂದ್ರೆ ಹಿಂಗೆ ತೊಗೊಳ್ಳೋನು. ಸಿದಿಂದ ಎಕ್ಸ್ ನಡಿತೈತಿ, ಎಕ್ಸ್ದಿಂದ 1 ಬರಿತೈತಿ, ಅದು ನಡಿತೈತಿ. ಅಂದರೆ ಇದು ನೋಡೋದು ಬರ್ರಿ, ಇದೆಷ್ಟಾತು? ಸಿ ಎಮ್ ಅಂದರೆ ಎಷ್ಟಾತು 900, ಎಕ್ಸ್ ಸಿ ಅಂದರೆ ಎಷ್ಟಾತು? ಎಕ್ಸ್ ಸಿ ಅಂದರೆ ಇದು ಸಿ ಅಂದರೆ 100ದ ಹಿಂದೆ 10 ಬರ್ತೈತೆ, ಅಂದ್ರೆ ಕಳಿಬೇಕು, ಅಂದರೆ ಎಷ್ಟಾಯ್ತು 90 ಆಯ್ತು. ಮುಂದಿನ ಎಷ್ಟೈತಿ 9 ಐತಿ, ಅಂದರೆ 999 ಆತಿಲ್ಲ, 999 ಆಯ್ತು. ಈಗ ಈ ಬೆಲೆ ಎಮ್ ಡಿ ಸಿ ಸಿ ಎಕ್ಸ್ ಐ ಐ ಪ್ಲಸ್ ಸಿ ಎಮ್ ಎಕ್ಸ್ ಸಿ ಐ ಎಕ್ಸ್ ಇವೆರಡು ಕೂಡಿಸಿದ್ರದ ಬೆಲೆ 1712 ಪ್ಲಸ್ ಎಷ್ಟು ಹೇಳ್ರಿ 999.
ಅಂದರೆ ಎಷ್ಟಾಯ್ತು 2711 ಒಂದ ಕಡಿಮೆ 1000 ಕೂಡಿಸ್ಕೊಂಡ್ಬಿಡಲ್ಲ ಅದಕ್ಕೆ ಅಂದರೆ 2711 ಎರಡು ಕೂಡಿಸ್ಬೇಕಲ್ಲ ಅವತ್ತನ್ನ ಅರ್ಥ ಆಯ್ತಾ ಇಲ್ಲ 2711 ಹೆಂಗಾತು ಗೊತ್ತಾಗ್ತಾ ಇಲ್ಲ ಅದು ನಿಮ್ಗೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಇನ್ನಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳದಾವ ಜಸ್ಟ್ ಹಂಗೆ ಪ್ರಾಕ್ಟೀಸ್ ತೊಗೊಂಡಿದ್ದೀನಿ ಒಂದೇ ನೋಡಿ ಎಕ್ಸ್ ಎಲ್ ವಿ ಐತಿ ಎಕ್ಸ್ ಐತಿ ಎಲ್ ಐತಿ ಆಮೇಲೆ ಏನೈತಿ ವಿ ಐತಿ ಹಿಂದೂ ಅರೇಬಿಕ್ ಪದ್ಧತಿ ಒಳಗೆ ಬರೀತೈತಿ ಎಲ್ಲದಿಂದ ಎಕ್ಸ್ ನಡೀತೈತಿಲ್ಲ ಇದು ಹೆಂಗೆ ಹೊಡಿತೀರಿ ಇಲ್ಲಿ ನೋಡ್ರಿ ಎಲ್ಲದಿಂದ ಎಕ್ಸ್ ನಡೀತೈತೆ ಇಲ್ಲ ಅಂದ್ರೆ ಬರೆಯವ್ರು ಹೆಂಗಿದ್ನ ಮಾತಾಡ್ಬೇಕಲ್ಲ ಎಲ್ ಎಕ್ಸ್ ಅಂದರೆ ಎಷ್ಟು 40 ಪ್ಲಸ್ 5 ಅಂದರೆ ಎಷ್ಟು ಆಗ್ತಿದ್ದು 45 ಎಲ್ಲರಿಗೂ ಅರ್ಥ ಆಯಿತು ಸರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಲ್ ಎಕ್ಸ್ ಮುಂದೆ ಎಷ್ಟದ ಐ ಅದ 3 ಸಲ ಎರಡನೇದು ಎಲ್ ಎಕ್ಸ್ ಐ ಅದ ಸರಿ ಮಾರ್ಕಿಂಗ್ ಮಾಡೋಣ ಎಲ್ಲೆಲ್ಲಿ ಹೊಡಿತೀರಿ ಹೇಳ್ರಿ ಇದನ್ನ ಎಕ್ಸದ ಹಿಂದೆ ಎಲ್ ಬರೆಯೋಕೆ ಬರೋಂಗಿಲ್ಲ ಎಕ್ಸ್ದಿಂದ ಎಲ್ ಬರೆಯೋಕೆ ಬರೋಂಗಿಲ್ಲ ಯಾಕಂದ್ರೆ ಎಲ್ ದೊಡ್ಡದ ಎಕ್ಸ್ ಸಣ್ಣದಾಕೈತಿ ದೊಡ್ಡದ್ರ ಹಿಂದೆ ಸಣ್ಣದು ಬರಿತೀವಿ ಹೌದಾ ಇಲ್ಲ ಹಾಂ ಅಂದರೆ ಇದು ಎಲ್ ಬೇರೆ ಎಕ್ಸ್ ಬೇರೆ ಇದು ಬೇರೆ ಅಂದರೆ ಈಗ ಹೆಂಗೆ ಹೊಡಿನ ಇದನ್ನ ಎಲ್ ಅಂದರೆ ಎಷ್ಟು 50 ಎಕ್ಸ್ ಅಂದರೆ ಎಷ್ಟು 10 3 ವರ್ಟಿಕಲ್ ಬಾರ್ಸ್ ಅಂದರೆ ಎಷ್ಟು ಅದು ಆಯ್ ಏನೋ ಅದೆಷ್ಟು 3 ಎಷ್ಟು ಆಯ್ತು ಟೋಟಲ್ 63 ಆಯ್ತಾ ಇಲ್ಲ ಹಾಂ ಮೂರನೇ ಸಮಸ್ಯೆ ನೋಡ್ರಪ್ಪ ಪ್ರಶ್ನೆ 3 ಎಷ್ಟೈತಿದೆ ಎಲ್ ಎಕ್ಸ್ ಪಿ ಐ ಈಕ್ವಲ್ ಟು ಹೆಂಗೆ ಹೊಡಿತೀರಿ ಪ್ಲ್ಯಾನ್ ಮಾಡ್ಕೊರಿ ಮೊದಲು ಪ್ಲ್ಯಾನಿಂಗ್ ಮಾಡ್ಕೊಂಡು ಎಲ್ ಸಪ್ರೇಟ್ ಎಕ್ಸ್ ಸಪ್ರೇಟ್ ಎಕ್ಸ್ ಸಪ್ರೇಟ್ ಇರ್ತಾ ಇಲ್ಲ ಸರಿ ಎಲ್ ಅಂದರೆ ಎಷ್ಟು 50 ಎಕ್ಸ್ ಅಂದರೆ ಎಷ್ಟು 20 ವಿ ಐ ಅಂದರೆ ಎಷ್ಟು 6 ಅಂದರೆ ಎಷ್ಟಾಯ್ತು ಟೋಟಲ್ ಎಲ್ಲ ಕೂಡಿಸಿದ್ರೆ ಎಷ್ಟಾಯ್ತು 76 ಇದು ರೋಮನ್ದೊಳಗೆ ಇತ್ತು ಹಿಂದೂ ಅರೇಬಿಕ್ದೊಳಗೆ ಏನಾಗ್ತಿಲ್ರಿ ಕನ್ವರ್ಟ್ ಆಯ್ತು ಯಾಕೆ ಪೆನ್ ತಿನ್ನತಿ ನಾಷ್ಟ ಮಾಡಿ ಬಂದಿಲ್ಲ ಮುಂಜಾನೆ ಹಾಂ ಹೇಳು ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ನಾಲ್ಕನೇದು ಇಲ್ಲೇ ತೊಗೊಂಡು ನೋಡ್ರಿ ಏನೈತೆ ನಾಲ್ಕನೇದು ಅಂದ್ರೆ ಎಕ್ಸ್ ಸಿ ಹೆಂಗೆ ಹೊಡಿನಿ ಹೇಳ್ರಿ ಇದನ್ನ ಸಿ ಅಂದರೆ ಎಷ್ಟು 100ದಿಂದ ಎಕ್ಸ್ ಬರಿಬೋದಲ್ಲ ಅಂದರೆ ಹಿಂಗೆ ಹೊಡಿಬೇಕಲ್ಲ ಇದು ಒಂದ ಪಾರ್ಟಿಷನ್ ಅಂದರೆ ಎಷ್ಟು ಬರಿಬೇಕು 90 ಪ್ಲಸ್ 2 ಅಂದರೆ ಎಷ್ಟಾಯ್ತು 92 ಆಯ್ತು 90 ಪ್ಲಸ್ 2 ಅಂದರೆ ಎಷ್ಟು 92 ಆಯ್ತು ಹಾಗೆಯೇ ಐದನೇದು ನೋಡ್ರಿ ಐದನೇದು ಏನೈತಿ 3 ಸಲ ಎಕ್ಸ್ ಆಮೇಲೆ ವಿ ಐ ಸರಿ ಹೆಂಗೆ ಹೊಡೆಯವ್ರು ಹೇಳಿ ಎಕ್ಸ 3 ಸಲ ಹೌದು ಅದೊಂದು ಪಾರ್ಟ್ ಇದೊಂದು ಪಾರ್ಟ್ ಮುಗಿತ್ಲಾ ಮತ್ತೇನು ಮಾಡೋರು ಇದೆಷ್ಟು ಆಯ್ತು ಎಕ್ಸ್ 3 ಸಲ ಅಂದ್ರೆ ಅಲ್ಲ ಎಕ್ಸ್ ಅಂದ್ರೆ ಎಷ್ಟು ರೀ 10 ಅಂದರೆ ಎಷ್ಟು ಆಯ್ತು 30 ಆಯ್ತು ಆಮೇಲೆ ಮುಂದೆ ಎಷ್ಟು ಐತೆ ಅದು 8 ಐತೆ 38 ಕೂಡಿಸಿದ್ರೆ ಎಷ್ಟು ಆಯ್ತು 38 ಆತಿಲ್ಲ ಅದು ಇಲ್ಲ ಅಷ್ಟು ಲೆಕ್ಕ ನೋಡ್ರಿ ಎಲ್ರಿ ತಪ್ಪಿದ್ದು ಎಷ್ಟನೇದಿದು ಮೊದಲನೇದ 45 ಎರಡನೇದು 63 ಬರ್ಬೇಕು ಆಮೇಲೆ 76 ಬರ್ಬೇಕು ಆಮೇಲೆ 92 ಬರ್ಬೇಕು ಆಮೇಲೆ 38 ಬಂದಿಲ್ಲ ಸರಿ ಇವತ್ತು ನೀವು ಮಾಡ್ಬೋದಲ್ಲ ಸರಿ ವಿಡಿಯೋ ಪಾಸ್ ಮಾಡಿರಿ ನೀವು ಮೊದಲು ಪ್ರಯತ್ನ ಮಾಡಿರಿ ಆಮೇಲೆ ಮತ್ತೆ ವಿಡಿಯೋ ಆನ್ ಮಾಡಿ ನೀವು ಬಿಡಿಸಿದ್ದು ಕರೆಕ್ಟ್ ಐತಿಲ್ಲ ನೋಡ್ಕೊರಿ ವಿಡಿಯೋ ನೋಡಾತವರು ಈ ರೀತಿ ಫಾಲೋ ಮಾಡಿ ನೋಡ್ರಿ ಎಲ್ಲರೂ ಮಾಡಿದ್ರಿ ಅಂತ ನಾನು ಭಾವಿಸ್ಕೊತೀನಿ ಒಂದನೇ ಉಪಪ್ರಶ್ನೆ ಏನೈತಿ ಎಕ್ಸ್ ವಿ ಐತಿ ಭಾಳ ಈಸಿ ಐತಿ ಡೈರೆಕ್ಟ್ ಐತಿ ಎಲ್ಲಿ ಹೊಡಿತೀರಿ ಹೊಡಿಯೋದು ಹೆಂಗಂತ ಗೊತ್ತಾಗ್ಬೇಕು ಇಷ್ಟೇ ಇಲ್ಲೇ ಹೊಡಿಬೇಕಿಲ್ಲ ಇದನ್ನ ಎಕ್ಸ್ ಬೇರೆ ವಿ ಬೇರೆ ಎಕ್ಸ್ ಅಂದರೆ ಎಷ್ಟು 10 ವಿ ಅಂದರೆ ಎಷ್ಟು 10 5 ಕೂಡಿಸಿದ್ರೆ ಎಷ್ಟಾಯ್ತು 15 ಎರಡನೇದು ನೋಡ್ರಿ ಎಕ್ಸ್ 3 ಸಲ ಐತಿ ಆಮೇಲೆ ಎಕ್ಸ್ ಐತಿ ಎಲ್ಲಿ ಹೊಡಿತೀರಿ ಹೇಳ್ರಿ ಪಟ್ನ ಎಕ್ಸ್ ಇಲ್ಲಿ ಹೊಡಿಬೇಕು ಮುಂದೆ ಒಂದು ಪಾರ್ಟ ಅಂದರೆ ಟೋಟಲ್ ಅದು ಎಷ್ಟು ಆಗ್ಬೇಕು 30 ಪ್ಲಸ್ ಎಷ್ಟು 9 ಅಂದರೆ ಎಷ್ಟಾಯ್ತು ರೋಮನ್ ಇದು ಎದ್ರಾಗ ಬಂತ ಹಿಂದೂ ಅರೇಬಿಕ್ದಾಗ ಬಂತು ಸರಿ ಇನ್ನು ಮುಂದೆ ಎಷ್ಟು ಮೂರನೇ ಉಪಪ್ರಶ್ನೆ ಏನಾಯ್ತದು ಎಲ್ ಎಕ್ಸ್ ವಿ ಎಲ್ ಎಕ್ಸ್ ವಿ ಎಲ್ಲೆಲ್ಲಿ ಹೊಡಿನೋ ಹೇಳ್ರಿ ಹೆಂಗೆ ಡಿವೈಡ್ ಮಾಡ್ತೀರಿ ಎಲ್ ಒಂದು ಬೇರೆನೇ ತೊಗೋಬೇಕಿಲ್ಲ ಎಕ್ಸ್ದಿಂದ ಎಲ್ ತೊಗೊಳಕ್ಕೆ ಬರೋಂಗಿಲ್ಲ ಆಮೇಲೆ ಎಕ್ಸ್ 3 ತೊಗೋಬೇಕು ವಿದಿಂದ ಎಕ್ಸ್ ಬರೋಂಗಿಲ್ಲ ಅಂದರೆ ಹಿಂಗೆ ಹೊಡಿಬೇಕಾ ಹೊಡ್ಕೊಂಡದ್ದಾಯ್ತಾ ಬೆಲೆ ಬರ್ಕೊಂಡು ಈಗ ಎಲ್ ಅಂದರೆ ಎಷ್ಟು 3 ಸಲ ಎಕ್ಸ್ ಅಂದರೆ ಎಷ್ಟು 10 ಟೋಟಲ್ 30 ಆಕತಿ ವಿ ಅಂದರೆ ಎಷ್ಟದು 5 ಆಯ್ತು ಟೋಟಲ್ ಎಷ್ಟಾಯ್ತು 85 ಆಯ್ತಾ ಇಲ್ಲ ಸರಿ ಇನ್ನು ನಾಲ್ಕನೇದು ನೋಡಿ ಎಕ್ಸ್ ಸಿ ಐ ವಿ ಇಲ್ಲೂ ಕೂಡ ನೀವು ಎಲ್ಲಿ ಹೊಡಿಬೇಕು ಬ್ರೇಕ್ ಎಲ್ಲಿ ಮಾಡ್ಕೋಬೇಕು ಅನ್ನೋದು ಗೊತ್ತು ಮಾಡ್ಬೇಕು ಎಕ್ಸ್ ಸಿ
ಬರ್ತೈತಿಲ್ಲ, ಇದು ಒಂದು ಪಾರ್ಟ್, ಪಾರ್ಟ್ ಅಂದರೆ ಏನಾಕತಿ ಈಕ್ವಲ್ ಟು ಎಕ್ಸ್ ಅಂದರೆ ಎಷ್ಟು ಅದ 90, ಐ ವಿ ಅಂದರೆ ಎಷ್ಟು 4 ಅಂದರೆ ಎಷ್ಟಾಯ್ತು 94. ಸರಿನಾ? ಸ್ವಲ್ಪ ಬಿಡಿಸಿದ್ದು ಕರೆಕ್ಟ್ ಐತಿ ನೋಡ್ಕೊರಿ. ಮೊದಲನೇದು 15 ಬಂದೈತಿ, ಎರಡನೇದು 39, ಮೂರನೇದು 85, 94. ಸ್ವಲ್ಪ ಅಂದರೆ ಇವು ರೂಢಿ ಇರಂಗಿಲ್ಲ, ನಮಗೂ ತಪ್ಪಾಗೋ ಚಾನ್ಸ್ ಇರ್ತೈತಿ, ಸ್ವಲ್ಪ ನೋಡ್ಕೋಬೇಕಷ್ಟೆ. ಕನ್ಫರ್ಮ್ ಆಯ್ತಲ್ಲ ಎಲ್ರಿಗೂ? ನೀವು ಬಿಡಿಸಿದ್ದು ಕರೆಕ್ಟ್ ಐತಿ? ಬಿಡಿಸಿದ್ರಲ್ಲ ಎಲ್ಲರೂ? ಬಿಡಿಸ್ರಿ ಬಾ. ಸರಿ, ಮುಂದಿನ ಪ್ರಶ್ನೆ ಹೋಗೋಣ ನೋಡಿ. ಕೆಳಗಿನವುಗಳನ್ನು ಹಿಂದೂ ಅಂಕಿಗಳಾಗಿ ಪರಿವರ್ತಿಸದೆ ಸೇರಿಸಲು ಪ್ರಯತ್ನಿಸಿ. ಹಿಂದೂ ಅಂಕಿಗಳಾಗಿ ಪರಿವರ್ತಿಸೋದಿಲ್ಲ ಇವತ್ತನ್ನ, ಹಂಗೆ ಡೈರೆಕ್ಟಾಗಿ ಸೇರಿಸ್ರಿ ಅಂತ ನಾವು. ಸ್ವಲ್ಪ ಟ್ರಿಕ್ಕಿ ಐತಿ, ನಿಮ್ಮ ಪುಸ್ತಕ ಬಂದೈತಿದೆ, ಸ್ವಲ್ಪ ನೋಡ್ರಿ ಹೆಂಗೆ ಮಾಡೋದು ಅಂತೇಳಿ. ಸ್ವಲ್ಪ ನೋಡ್ರಿ. ಹಿಂದೂ ಅಂಕಿಗಳಾಗಿ ಬರೆಯಂಗಿಲ್ಲ, ಬರೀಲಾರ್ದ ರೋಮನ್ ಅಂಕಿ ಒಳಗನ ಮತ್ತೊಂದು ರೀತಿ ಅದನ್ನೆಲ್ಲ ಕೂಡಿಸಿ ಬರ್ರಿ ಅಂತ ನಾವು. ರೋಮನ್ ಅಂಕಿಗಳನ್ನ ಕೂಡಿಸ್ರಿ ಅಂದಂಗೆ. ಸರಿ, ಪ್ರಯತ್ನ ಮಾಡೋಣ. ನನಗೂ ಅಷ್ಟು ರೂಢಿ ಇಲ್ಲಿವೋ, ಟ್ರೈ ಮಾಡ್ತೀನಿ ನೋಡಿ. ಸರಿ, ಅದ್ರಿ ಎಲ್ಲರೂ ಹೆಸರ ಮೊದಲನೇ ಉಪಪ್ರಶ್ನೆ ಮಾಡೋಣ. ಸರಿ, ಏನಪ್ಪ ಮೊದಲನೇ ಉಪಪ್ರಶ್ನೆ ಒಳಗೆ ಏನೈತಿ ಅಂದ್ರೆ, ಸಿ ಇದನ್ನ ಹಿಂಗೆ ಇದನ್ನ ಹಿಂಗೆ ಬರೀ ಬದಲಿ ಇತ್ತಟ ಡೈರೆಕ್ಟ್ ಉತ್ತರಕ್ಕೆ ಹೋಗ್ತೀನಿ ನಾ. ಇದನ್ನ ಈ ರೀತಿ ತಗೊಳ್ಳೋಣ ನೋಡ್ರಿ. ಸಿ ಸಂಕೇತ 2 ಸಲ ಬಂದೈತಿ ನೋಡ್ರಿ. ಮೊದಲನೇದ್ರೊಳಗೆ ಸಿ ಸಂಕೇತ ಇಲ್ಲೇ 2 ಸಲ ಬಂದೈತಿ, ಮುಂದೆ ಇಲ್ಲಿ ಎಷ್ಟು ಸಲ ಬಂದೈತಿ 1 2 3 4 ಸಲ ಬಂದ. ಟೋಟಲ್ 1 2 3 4 5 6 ಸಲ ಬಂದೈತಿ. ಸಿ ಸಂಕೇತ ಟೋಟಲ್ ಮೊತ್ತದೊಳಗೆ 2 ಸಲ ಬಂದೈತಿ, 6 ಸಲ ಬಂದೈತಿ. ಆಮೇಲೆ ಎಕ್ಸ್ ಸಂಕೇತ 2 ಸಲ ಬಂದೈತಿ ನೋಡೋಣ. ಎಕ್ಸ್ ಸಂಕೇತ ನೋಡಿದ್ರೆ 1 2 3 ಇಲ್ಲಿ ಎಟ್ಟ ಐತಿಲ್ಲ ಎಕ್ಸ್, ಮುಂದೊಂದು ಸಲ ಐತಿ, ಪ್ಲಸ್ ಎಕ್ಸ್ ಅಂದರೆ ಎಷ್ಟು ಆತ 1 2 3 4 ಸಲ ಆತ ಇಲ್ಲೋ. ಇಲ್ಲಿ 3 ಸಲ, ಇಲ್ಲಿ 1 ಸಲ. ಇನ್ನು ಮತ್ತೆ ಯಾವ ಸಂಕೇತಗಳು ಬಂದವು? ಆಯ್ ಸಂಕೇತ. ಇದು 8 ಸಲ ಬಂದೈತಿ. ಮೊದಲನೇದ್ರಾಗ 8 ಸಲ ಬಂದೈತಿ, 2 ಸಲ ಬಂದೈತಿಲ್ಲ. ಸರಿ, ಮುಂದಿನ ಎರಡನೇದ್ರೊಳಗೆ 8 ಸಲ ಬಂದೈತಿ ನೋಡಿದ್ರಿ? 3 ಸಲ ಬಂದೈತಿ. 1 2 3 ಅಂದರೆ ಟೋಟಲ್ ಎಷ್ಟ 4 5. ಹಿಂಗೆ ಬರೆಯಂಗಿಲ್ಲ, 3ಕ್ಕಿಂತ ಹೆಚ್ಚು ಅಲಾವಿಲ್ಲ. ಅದು ಹೆಂಗೆ ಮಾಡೋದ ನೋಡು ಈಗ ಅದನ್ನು ಹೇಳ್ತೀನಿ ಟ್ರಿಕ್ ನೋಡ್ರಿ. ಸಿ ಸಿ ಎಕ್ಸ್ 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 ಐ ಐ ಪ್ಲಸ್ ಸಿ 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 4 ಸಲ ಎಕ್ಸ್ ಐ ಐ ಐ ಹಿಂಗೆ ಬರೆಯಕ್ಕೆ ಬರಂಗಿಲ್ಲ. ಬರೀ ನಾವು ಸಿ 2 ಸಲ ಲೆಕ್ಕ ಹಾಕೊಳ್ಳೋಕೆ ಬರ್ಕೊಂಡಿದ್ದೀವಿ. ಇಲ್ಲಿ ನಾ ಕರೆಕ್ಟ್ ಬರ್ತೀನಿ ನೋಡ್ರಿ. ಸಿ 2 ಸಲ ಬಂದೈತೆ ಹೇಳ್ರಿ. ಸಿ 6 ಸಲ ಬಂದೈತಿ. 1 2 3 4 5 6 1 2 3 4 5 6 6 ಸಲ ಸಿ ಬರ್ದೆ. ನೆಕ್ಸ್ಟ್ ಎಕ್ಸ್ ಎಷ್ಟು ಸಲ ಬಂದೈತೆ ನೋಡ್ರಿ? 4 ಸಲ. 1 2 3 4 ಆಮೇಲೆ 1 2 3 4 5. ಈಗ ಹೆಂಗೆ ಗುಂಪು ಮಾಡ್ಕೊಂಡು ಅಂತಂದ್ರೆ ಸ್ವಲ್ಪ ಲಕ್ಷ ಕೊಡ್ರಿ. ಸಿ 6 ಸಲ ಬಂದೈತಿಲ್ಲ, ಸಿ 6 ಸಲ ಬಂದೈತೆ ಅಂದರೆ ಇದೊಂದು ಗುಂಪು ಮಾಡೋಣ, ಎಕ್ಸದ್ದು ಒಂದು ಗುಂಪು ಮಾಡೋಣ, ಆಮೇಲೆ ಇದ್ರದ್ದೊಂದು ಮಾಡೋಣ. ಸಿ ಇದ್ದದ್ದು 6 ಸಲ ಅಂದ್ರೆ ಸ್ವಲ್ಪ ಲಕ್ಷ ಕೊಡ್ರಿ. ಸಿ ಇದ್ದದ್ದು ಎಷ್ಟು ಸಲ ಐತಿ? 6 ಸಲ ಬಂದೈತಿ. ಸಿ ಅಂದರೆ ಎಷ್ಟು ಅದ್ರ ಬೆಲೆ? 100. ಸಿ ಅಂದರೆ ಎಷ್ಟು? 100 ಅಲ್ಲ. 100 6 ಸಲ ಅಂದ್ರೆ ಎಷ್ಟು ಆಕೈತದ? 600 ಆಕತ್ತಲ್ಲ. ಸರಿ, ಆ 600 ಹೆಂಗೆ ಬರೆಯಕ್ಕೆ ಬರ್ತೈತಿ? ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ತನಕ 600 ಆಯ್ತು. ಡಿ ಅಂದ್ರೆ 500, ಅದ್ರ ಮುಂದೆ 1 ಸಿ ಬರೀನು 600 ಆತಿಲ್ಲ. ಎಕ್ಸ್ 4 ಸಲ ಸಂಕೇತ ಹಿಂಗೆ ಬರೆಯಕ್ಕೆ ಬರಂಗಿಲ್ಲ, ರೂಲ್ ಇಲ್ಲದ. ಅದಕ್ಕೆ ಇದು ಟೋಟಲ್ ಬೆಲೆ ಎಷ್ಟಾಕೈತೆ ನೋಡ್ರಿ? 10 10 10 10 ಎಷ್ಟಾಗ್ತದ? 40 ಹೆಂಗೆ ಬರೀತೀರಿ? 40 ಹೆಂಗೆ ಬರೀತೀರಿ? ಎಕ್ಸ್ ಎಲ್ ಬರೀತೀರಿ, ಎಕ್ಸ್ ಎಲ್ ಬರೀನು. ಆಮೇಲೆ 5 ಹೆಂಗೆ ಬರೀತೀರಿ? ಪಿ ಪಿ ಬರೆದ್ರೆ ಮುಗಿದೋತಿಲ್ಲ. ಇದು ಪಿ ಬರೀನು. ಡೈರೆಕ್ಟ್ ಇಟ್ಟನ ಬೇಕಂದ್ರೆ ಹಿಂಗೆ ಸ್ಪ್ಲಿಟ್ ಮಾಡಿ ಇಡ್ಬೋದು. ಪ್ಲಸ್ ಹಾಕಕ್ಕೆ ಬರ್ಕೋತು. ಡಿ ಸಿ ಪ್ಲಸ್ ಎಕ್ಸ್ ಎಲ್ ಪ್ಲಸ್ ವಿ ಈಕ್ವಲ್ ಟು ಡಿ ಸಿ ಎಕ್ಸ್ ಎಲ್ ವಿ. ಇಲ್ಲಿ ನೋಡ್ರಿ, ಈ ಮೊತ್ತವನ್ನು ನಾ ಹಿಂದೂ ಅಂಕಿಗಳಾಗಿ ಪರಿವರ್ತಿಸಲಾರ್ದನ ಏನು ಮಾಡಿದ್ದೀನಿ? ಕೂಡಿಸಿದ್ದೀನಿ. ಎರಡನೇ ಟ್ರೈ ಮಾಡೋಣ. ಅರ್ಥ ಆಯ್ತು ಎಲ್ಲರಿಗೂ ಇದು? ಸರಿ, ಬರ್ಕೋಬೇಕು. ಡಿ ಸಿ ಎಕ್ಸ್ ಎಲ್ ವಿ ಉತ್ತರ ಇದ್ರದ್ದು ಫೈನಲ್. ಸರಿ, ಮುಂದಿನ ನೋಡ್ರಿ. ಮುಂದಿನ ಇದೇ ರೀತಿ ಮಾಡೋದೈತಿ. ಸ್ವಲ್ಪ ಲಕ್ಷ ಕೊಡ್ರಿ. ಸ್ವಲ್ಪ ಮುಂದಿನ ಇನ್ನೊಂದು ಸ್ವಲ್ಪ ಟ್ರಿಕ್ಕಿ ಐತೆ, ಅದು ಒಂದೀಟ ಗಮನಿಸ್ರಿ. ಬಿ ಬರ್ಕೋತೇನೆ ನೋಡ್ರಿ. ಇಲ್ಲ ಹೊಳ್ಳಿ ಬರ್ಕೊಳ್ಳು ನಾವು. ಎಲ್ಲ ಎಕ್ಸ್ ಎಷ್ಟು ಸಲ? 3 ಸಲ. 1 2 3. ಆಮೇಲೆ ವಿ
ಆಮೇಲೆ ಮುಂದೆ ಎಷ್ಟು ಡಬಲ್ ಐ ಪ್ಲಸ್ ಎಷ್ಟೈತದ ಎಲ್ ಎಕ್ಸ್ 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 ಆಮೇಲೆ ಪಿ ಐ ಐ ಐ ಸರಿಲ್ಲ ಬಿಡಿ ಸರಿ ಮಾಡ್ತೀನಲ್ಲ ನೋಡ್ರಿ ಸರಿಪಡಿಸ್ಕೊಂಡು ಬರ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಬರ್ತಕ್ಕಂಥ ಸಂಕೇತಗಳು ಏನದ ಹೇಳ್ರಿ ಎಲ್ ಐತಿ ಎಕ್ಸ್ ಐತಿ ವಿ ಐತಿ ಆಮೇಲೆ ಐ ಎಲ್ ಸಂಕೇತ ಎರಡು ಸಲ ಬಂದದ ಹೇಳ್ರಿ ಎಲ್ ಇಲ್ಲೊಂದೈತಿ ಇಲ್ಲೊಂದೈತಿ ಅಂದ್ರೆ ಟೋಟಲ್ ಎಷ್ಟಾಯ್ತು ಎರಡು ಸಲ ಎಕ್ಸ್ ಸಂಕೇತ ಎಕ್ಸ್ ಸಂಕೇತ ಎರಡು ಸಲ ಬಂದೈತೆ ನೋಡ್ರಿ 1 2 3 ಇಲ್ಲಿ 2 ಸಲ ಅಂದ್ರೆ ಟೋಟಲ್ ಏಟ 5 ಸಲ ಅನ್ನೋದು ಗುರ್ತಾ ಮಾಡ್ಕೊಳಕ್ಕೆ ಕಟ್ಟ ಬರ್ದಾನೆ ಹಿಂಗೆ ಕಂಟಿನ್ಯೂ ಬರೋಕ್ಕೆ ಬರಂಗಿಲ್ಲ ರೂಲ್ ಪ್ರಕಾರ ಆ್ಯಕ್ಚುಲಿ ನಮ್ಗೆ ಲೆಕ್ಕ ಹಾಕ್ಕೊಳ್ಳೋದೈತೆ ಅಷ್ಟೇ ವಿ ಸಂಕೇತ ಎಷ್ಟು ಸಲ ಬಂದೈತಿ ಪಿ ಸಂಕೇತ ಈಕ್ವಲ್ ಟು 1 2 ಸಲ ಹೋದಿಲ್ಲ ಪಿ ವಿ ಬರೋಣ ಪಿ ವಿನೂ ಹಿಂಗೆ ಬರೋಕ್ಕೆ ಬರಂಗಿಲ್ಲ ಆ್ಯಕ್ಚುಲಿ ಆಮೇಲೆ ಐ ಸಂಕೇತ ಇದು ಎಷ್ಟು ಸಲ ಬಂದೈತೆ ನೋಡ್ರಿ 1 2 ಪ್ಲಸ್ 1 2 3 ಟೋಟಲ 5 ಹೌದಿಲ್ಲ ಹಾಂ ಈ ಮೊತ್ತವನ್ನು ಹೆಂಗೆ ಬರಿಬೋದು ನೋಡ್ರಿ ದತ್ತ ಸಂಖ್ಯೆ ಈ ಕೊಟ್ಟು ನಾವು ಸ್ವಲ್ಪ ನೇರವಾಗಿ ಬರಿತೀನಿ ನೋಡ್ರಿ ಜಾಗ ಆಗಂಗಿಲ್ಲ ಅಂತ ಎಲ್ಲಿ 2 ಸಲ ಆಮೇಲೆ ಎಕ್ಸ್ 1 2 3 4 ವಿ ವಿ 1 2 3 4 5 ಸರಿನಾ ಏನ್ರೇ ಸರಿ ಐತಿಲ್ಲ ಏನು ಕನ್ಫ್ಯೂಷನ್ ಆಯಿತು ಹಾಂ ಎಲ್ ಅಂದರೆ ಎಷ್ಟದು ಎಕ್ಸ್ ಇನ್ನೊಂದು ಬರ್ಬೇಕು ಮಾಡೋಲ್ಲ ಈ ಬರೋಲ್ಲ ಎಕ್ಸ್ ಇನ್ನೊಂದು ಐತಿ ಎಷ್ಟದ 1 2 3 4 5 ಅದಾವನ 1 2 3 4 ಬರ್ತೀನಿ ನಾ ಸರಿ ಸರಿ ಅದನ್ನು ನೋಡ್ರಿ ಈಗ ನೋಡಿರಿ ನೀವು ಎಲ್ಲೆಲ್ಲೇ ಪಾರ್ಟಿಷನ್ ಮಾಡ್ಕೋಬೇಕು ಸ್ವಲ್ಪ ಇದೊಂದು ಗುಂಪು ಇಲ್ಲಿಂದ ಇಲ್ಲಿ ತನಕ ಗುಂಪು ತಗೋತೀನಿ ಹೆಂಗೆ ಇದು ವಿ ವಿ ಅಂದರೆ ಎಷ್ಟಿದೆ 50 ಸಾರಿ 5 ಐದಲ್ಲ ಸಾರಿ 50 ಅಲ್ಲ ಇದು ಒಂದು ಎಕ್ಸ್ ಇಟ್ಕೋರಿ ಹೌದಾ ಇದನ್ನೊಂದು ಎಕ್ಸ್ ಇಟ್ಕೋರಿ ಲೆಕ್ಕಕ್ಕೆ ಅದನ್ನ ಒಂದು ಎಕ್ಸ್ ಇಟ್ಕೋರಿ ಈಗ ಬರೀ ನೋಡ್ರಿ ಕೆಳಗೆ ಎಲ್ 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 ಅಂದರೆ ಎಷ್ಟು 100 ಹೌದಿಲ್ಲ ಇದು ಎರಡು ಎಲ್ ಎಲ್ ಅಂದರೆ ಎಷ್ಟು 50 100 ಆತ ಅಂದ್ರೆ ನೀನು ಬರಿಬೋದು ಸಿ ಬರಿಬೋದು ಇದು ನೋಡಿ 10 20 30 40 50 ಇದು 10 60 60 ಹೆಂಗೆ ಬರಿತೀರಿ ಎಲ್ ಎಕ್ಸ್ ಬರಿತೀರಿ ಮುಂದೆ 5 ಐತೆ 5 ಹೆಂಗೆ ಬರಿತೀರಿ ನೋಡ್ರಿ ಕೂಡ್ಸಿದ್ದೀನಿ ಅದನ್ನೆಲ್ಲ ಸಿ ಎಲ್ ಎಕ್ಸ್ ವಿ ಉತ್ತರ ಕರೆಕ್ಟ್ ಐತಿ ಸಿ ಎಲ್ ಎಕ್ಸ್ ವಿ ಇದು ಹೆಂಗೆ ಬಂತು ಗೊತ್ತಾಗ್ತಾ ಇಲ್ಲ ನೋಡ್ರಿ ಎಲ್ ಎಲ್ ಅಂದ್ರೆ 50 50 100 100 ಬದಲಿ ಸಿ ಬರದೆ 1 2 3 4 5 6 ಎಕ್ಸ್ ಆಗ್ತಾವೆ 60 ಆತ 60 ಹೆಂಗೆ ಬರಿತೀರಿ ಎಲ್ ಎಕ್ಸ್ ಬರಿತೀರಿ ಆಮೇಲೆ 5 ಗೆರಿ ಇದಾವೆ 5 ಆಯದ ಅಂದ್ರೆ ಎಷ್ಟದು 5 ಆತದು ಸಿ ಎಲ್ ಎಕ್ಸ್ ಪಿ ತಿಳಿತಾ ಇಲ್ಲ ಸ್ವಲ್ಪ ಟ್ರಿಕ್ಕಿ ಇದೆ ಅರ್ಥ ಮಾಡ್ಕೊಂಡ್ರೆ ಭಾವಿಸ್ತೀನಿ ನೀವು ಮತ್ತೆ ಇನ್ನಷ್ಟು ಹೊಸ ಹೊಸ ಪ್ರಶ್ನೆಗಳು ಸಿಕ್ಕರೆ ಪ್ರಾಕ್ಟೀಸ್ ಮಾಡಿರಿ